ಹೋರಾಟ ಎಲ್ಲಿವರೆಗೆ ಹೋರಾಟ ಆಗಲೇಬೇಕು 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 ಜೈ ಮಾದಿಗ ಹೋರಾಟಕ್ಕೆ ಒಳ ಮೀಸಲಾತಿ ಹೋರಾಟಕ್ಕೆ ಮಾದಿಗರ ಮೀಸಲಾತಿ ಹೋರಾಟಕ್ಕೆ ಜಯವಾಗಲಿ 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 ಏನೇ ಬರಲಿ ಏನೇ ಬರಲಿ ಹೋರಾಟಕ್ಕೆ ಮಾದಿಗರ ಮೀಸಲಾತಿ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಸರ್ಕಾರ ಮುಂದಂತೆ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಜೈ ಹೊಡ್ರಪ್ಪ ಮುಂದೆ ಹೋಗ್ಬೇಡ್ರಿ ತಮ್ಮಗಳು ಎಲ್ಲ ಹಿಂಬರಿ ಎಲ್ಲ ಹಿಂಬರಪ್ಪ ಹುಡುಗರೇ
ನಾವೇ ಈ ತರ ಹೆಸರು ಮಾಡಿದ್ರೆ ನಾವು ಬರ್ರಿ ರಾಜಣ್ಣರು ಮಾತಾಡ್ರಿ. ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಆದ್ರ ನಿಮ್ಗೆ ನಾನು ಒಂದನೇ ಹೇಳ್ತೀನಿ, ಬಹಳ ಗೌರವಿದ್ದೇನೆ. ಇವತ್ತ ಮಾನ್ಯ ಮುಖ್ಯಮಂತ್ರಿಗಳು ಈ ಮಾದಿಗ ಸಮಾಜಕ್ಕೆ ಒಂದು ಬೊಂಬೈ ತಮಾಷಾ ಕೊಡ್ತಾ ಇದ್ದಾರೆ. ಅವರು ನುಡಿದಂತೆ ನಡೀತಕ್ಕಂತ ಸರ್ಕಾರ ಅಂತ ಹೇಳಿದರು. ಎಲ್ಲಿ ಸಿದ್ದರಾಮಯ್ಯ ನಿಮ್ಮ ಹೇಳಿಕೆ ನಿಮಗೆ ಮುಳ್ಳಾಗ್ತಾ ಇದೆ. ಒಂದು ಕಡೆ ರಾಜ್ಯಪಾಲರು ಮನೆಗೆ ಕಳಿಸ್ತೀರಿ, ಎಲ್ಲ ಸಚಿವರಿಗೆ ಅಂಕಿತ ಹಾಕ್ಲಕ್ಕ ಹೇಳ್ರಿ, ಇಲ್ಲ ಅಂದ್ರ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದೇ ಒಂದು ದಿನ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರ ಇದು ಇಡೀ ಒಳ ಮೀಸಲಾತಿಗೆ ಬೆಂಬಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳೇ, ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ವರದಿ ತಪ್ಪಿದೆ ಅಂತ ಹೇಳಿದ್ರಿ, ಆ ನಂತರ ನೀವು ಸ್ವಇಚ್ಛೆಯಿಂದ ನಾಗಮೋಹನ್ ದಾಸ್ ವರದಿ ತಯಾರು ಮಾಡಕ್ ಬಂದಿರಿ. ನಾಗಮೋಹನ್ ದಾಸ್ ವರದಿ ಕೊಟ್ಟರು ಕೂಡ ಅದನ್ನು ಕೂಡ ತಪ್ಪಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ನೀವೇ ಒಂದು ವರದಿ ಮಾಡಿದಿರಿ 665. ಆಯ್ತಪ್ಪ, ನುಡಿದಂತೆ ನಡೀರಲ್ಲ, ಅದನ್ನು ತಪ್ಪು ಮಾಡಿ ಇವತ್ತ ಒಳ ಮೀಸಲಾತಿ ಜಾರಿ ಮಾಡಲಾರದೆ ಇವತ್ತ ನೀವು 56,000 ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾ ಇದ್ದೀರಿ. ನಿಮ್ಗೆ ನಾಚಿಕೆ ಆಗೋದಿಲ್ವಾ ಸಿದ್ದರಾಮಯ್ಯ ಅವರೇ? ಇವತ್ತು ನೊಂದ ಬೆಂದ ಸಮಾಜದಲ್ಲಿ ತುಳಿತಕ್ಕೊಳಗಾಗಿರ್ತಕ್ಕಂಥ ಈ ಜನಾಂಗಕ್ಕೆ ಅನ್ಯಾಯ ಆಗುತ್ತೆ ಅಂತ ನಿಮ್ಗೆ ನೋವು ಆಗ್ತಾ ಇಲ್ವಾ? ಇವತ್ತು ಕ್ಯಾಬಿನೆಟ್ ಇದೆ, ಒಂದು ವೇಳೆ ಕ್ಯಾಬಿನೆಟ್ ನಲ್ಲಿ ಈ ಮಾದಿಗರಿಗೆ ಅನ್ಯಾಯ ಆದರೆ 23 ಜನ ಸತ್ತಿದ್ದಾರೆ. ಒಂದು ವೇಳೆ ಹುಬ್ಬಳ್ಳಿ ಸಮಾವೇಶಕ್ಕ ಹೋಗ್ತಕ್ಕಂತ ಸನ್ನಿವೇಶದಲ್ಲಿ ಸುಮಾರು 8 ಜನರು ಅಪಘಾತದಲ್ಲಿ ಈಡೇರಿಸಿ ಈ ಹೋರಾಟದ ಕಿಚ್ಚನ್ನು ಹೊತ್ಕೊಂಡು ಹೋಗಿರ್ತಕ್ಕಂಥ 8 ಮಂದಿನ ಮರಣ ಹೊಂದಿದ್ದಾರೆ. ಎಷ್ಟು ಹೋಗ್ಬೇಕು? ಯಾಕ್ರಿ? ಒಂದೇ ಒಂದು ಧಾರವಾಡದಲ್ಲಿ ವಿದ್ಯಾರ್ಥಿಗಳನ್ನು ನೀವೇ ಹುಡುಕಂಬಿಸಿ ಸ್ಟ್ರೈಕ್ ಮಾಡ್ರಿ ಅಂತ ನೀವೇ ಹೇಳಿ ಆ ಹುಡುಗರಿಗೆ ಬೆನ್ನೆಲುಬು ಆಗಿರ್ತಕ್ಕಂಥ ಯಾರ್ಯಾರಿದ್ದಾರ ಅದನ್ನು ಕೂಡ ಕೆಲವೇ ದಿವಸದಾಗ ಹೊರಗೆ ಬರ್ತದ. ಕಾಂಗ್ರೆಸ್ ದವರೇ ನೀವು ಮಾಡಿಸಿ ಅವರಿಗೆ ಹುರು ತುಂಬಿಸಿ ನೀವು ಸ್ಟ್ರೈಕ್ ಮಾಡಿದ್ದೀರಿ. ಸಂತೋಷ ಲಾಡ್ ಅಂತಕ್ಕಂಥ ಒಬ್ಬ ಸಚಿವರು ಅವ್ರು ಹಿಂದಿದ್ದು ಆ ಸ್ಟ್ರೈಕ್ ಮಾಡಕ್ ಹಚ್ಚಿ ಅದೇ ಸ್ಟ್ರೈಕ್ ಮಾಡಿ ಇವತ್ತ ಒಳ ಮೀಸಲಾತಿ ಹುದ್ದೆ ತುಂಬಿಕೊಳ್ಳಕ್ ನೀವು ವಿರೋಧ ಮಾಡ್ತಾ ಇದ್ದೀರಿ. ಅದಕ್ಕೆ ದಯವಿಟ್ಟು ಮಾದಿಗರಿಗೆ ಕೆಣಕಲಕ್ಕ ಮಾಡಿ. ಒಂದು ವೇಳೆ ವೋಟ್ ಹಮಾರ ರಾಜ್ ತುಮಾರ ನಹಿ ಚಲೇಗಾ ನಹಿ ಚಲೇಗಾ ये बहुत दिन नहीं चलेगा. ಮಾದಿಗರು ಒಂದು ವೇಳೆ ತಿರುಗಿ ಬಿದ್ದರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗ್ಲಕ್ಕ ಕೆಲವು ದಿನಗಳವೆ. ಒಂದು ಇವತ್ತ ಮಾದಿಗರಿಗೆ ಅವೇರ್ನೆಸ್ ಮಾಡ್ತಕ್ಕಂತ ಕೆಲಸ ನೀವು ಮಾಡ್ತಾ ಇದ್ದೀರಿ ಅಂತ ನಾನು ಭಾವಿಸ್ತಿದ್ದೇನೆ. ಇದಕ್ಕೆ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕದಲ್ಲಿ ಅತಿ ಹಿಂದುಳಿದಿರ್ತಕ್ಕಂಥ ಈ ಸಮಾಜಕ್ಕೆ ನ್ಯಾಯ ಒದಗಿಸ್ಕೊಡ್ರಿ, ಇಲ್ಲ ಅಂದ್ರ ರಾಜೀನಾಮೆ ಕೊಟ್ಟು ಸಿದ್ದರಾಮಯ್ಯ ಅವರೇ ನೀವು ಮನೆ ಹೋಗ್ರಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಬರ್ತಾ ಇದ್ದಾರೆ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಇಂಥ ಸುಡು ಬಿಸಿಲಿನಲ್ಲಿ ಮಾದಿಗರ ಒಕ್ಕೂಟದ ಸಮಿತಿ ವತಿಯಿಂದ ಎಲ್ಲರೂ ನಾವು ಇವತ್ತು ಪ್ರತಿಭಟನೆ ಮುಖಾಂತರ ಬಂದಿದ್ದೀವಿ. ಇನ್ನು ಮುಂದೆ ಕ್ರಾಂತಿಯ ಕೈಯಲ್ಲಿ ಕ್ರಾಂತಿಯ ದೀಪ, ಕ್ರಾಂತಿಯ ಬೆಂಕಿ ಇಟ್ಕೊಂಡು ನಾವು ಬರ್ಬೇಕಾಗುತ್ತದ. ಅದಕ್ಕೆ ಇವತ್ತೇ ಕ್ಯಾಬಿನೆಟ್ ನಲ್ಲಿ ನೀವು ಜಾರಿ ಮಾಡ್ರಿ ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮನವಿ ಮಾಡ್ತೀನಿ. ಧನ್ಯವಾದಗಳು. ಬೀದರ್ ನಗರದಲ್ಲಿ ಏನು ಮೊನ್ನೆ ಈ ರಾಜ್ಯದಲ್ಲಿ ಸದಾಶಿವ ಆಯೋಗ ಮತ್ತು ಇದು ಮಧುಸ್ವಾಮಿ ಆಯೋಗ ಮತ್ತು ಡಾಕ್ಟರ್ ಮನಮೋಹನ್ ಇದು ನಾಗಮೋಹನ್ ದಾಸ್ ವರದಿಯ ಪ್ರಕಾರ ಏನು ಬೆಳಗಾವಿ ಅಧಿವೇಶನದಲ್ಲಿ ಈಗಾಗಲೇ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎರಡರಲ್ಲಿ ಬಿಲ್ ಪಾಸ್ ಆಗಿ ಒಳ ಮೀಸಲಾತಿ ಬಿಲ್ ಪಾಸ್ ಆಗಿದೆ. ಈಗ ಸುಪ್ರೀಂ ಕೋರ್ಟು ಸುಮಾರು 1 ವರ್ಷ ಆಯ್ತು ಈಗ ಹೇಳಿ ಇಲ್ಲಿವರೆಗೆ ಇದ ಸರ್ಕಾರ ಈ ರೋಸ್ಟರ್ ಪ್ರಕಾರ ಒಳ ಮೀಸಲಾತಿ ಜಾರಿ ಮಾಡಿಲ್ಲ. ಅದಕ್ಕೋಸ್ಕರ
ಕರ್ನಾಟಕ ರಾಜ್ಯದಂತೆ ನಾಳೆ ಮತ್ತು ಇಂದು ನಾವು ಬೀದರ್ದಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಈ ಒಳ ಮೀಸಲಾತಿ ಆಗುವವರೆಗೆ ನಾವು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಬೀದರ್ ಜಿಲ್ಲೆಯಲ್ಲಿ ನಾವು ಇಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಬಂಧುಗಳೇ. ಏನೇ ಬರಲಿ ಅಂಥೇಳಿ ಇವತ್ತು ಸುಮಾರು 35 ವರ್ಷ ಆಯಿತು ಮಾದಿಗರು ತಮ್ಮ ಹಕ್ಕಿಗಾಗಿ ತಮ್ಮ ಮಕ್ಕಳ ಭವಿಷ್ಯದಗೋಸ್ಕರಾಗಿ ಏನು 56,000 ಪೋಸ್ಟ್ ಇವಾಗ ಸರ್ಕಾರ ತುಂಬಲಾಗಿದೆ. ಅದರಲ್ಲಿ ಮಾದಿಗರಿಗೆ ಅನ್ಯಾಯ ಮಾಡ್ತಾ ಇದೆ. ಅದಕ್ಕೆ ಅದು ಏನೋ ನೆಪ ಹೋಳಿ ಕುಂಟು ನೆಪ ಹೋಳಿ ಹೈಕೋರ್ಟಲ್ಲಿ ಕೇಸಿದೆ. ಹೈಕೋರ್ಟಲ್ಲಿ ಅದು ಕೇಸಿದೆ ಅದು ಗೊತ್ತಾ ತಮಗೆ? ಹೈಕೋರ್ಟಲ್ಲಿ 56% ಮಾಡಿದ್ರು ಅಂತೇಳಿ ಅದು ಕೇಸಿದೆ. ಆ ಕೇಸು ಹೈಕೋರ್ಟ್ ಏನು ಹೇಳಿದೆ, ನೀವು 50%ದಾಗೆ 15% ಏನು ಮಾದಿಗರಿಗೆ ಕೊಡಬೇಕು. ಅದ್ರಾಗ ನಮಗೆ ಏನು ನಾಗವಾರದಾಸ ವರದಿ ಏನು ಹೇಳಿದೆ 6-6-5 ಅದು ಬಿಟ್ಬಿಡಿ. ಈಗ ಏನು ಮಧುಸ್ವಾಮಿ ಆಯೋಗ ಹೇಳಿದೆ ಅದು ಕೂಡಿ ಬಿದ್ದು ರೋಸ್ಟರ್ ಬಿಂದು ಮಾಡಿ ಹೊರಡಿಸಿದ ಸರ್ಕಾರ ತಗೊಂಡು ಹೊಸ ಈಗ ಮಾದಿಗರಿಗೆ ಎಲ್ಲ ಯುವಕರಿಗೆ ಎಲ್ಲ ಓದಿದ್ದಾರೆ ವಿದ್ಯಾವಂತರಿದ್ದಾರೆ ಅವರಿಗೆಲ್ಲ ಭಾಳ ಅನ್ಯಾಯ ಆಗಿರ್ತದೆ. ಅದು ಕೂಡಲೇ ಈ ಸರ್ಕಾರ ಆದೇಶ ಹಿಂದಕ್ಕೆ ತಗೊಂಡು ಈಗ ಮಾದಿಗರಿಗೆ ಮತ್ತು ಎಲ್ಲರಿಗೆ ಹೊಸ ರೋಸ್ಟರ್ ಪ್ರಕಾರ ಮೀಸಲಾತಿ ಹಂಚಬೇಕಂತ ಹೇಳಿ ಈ ಮೂಲಕ ಹೇಳ್ತೇನೆ. ಜೈ ಹಿಂದ್, ಜೈ ಪ್ರಭುರಾವ್ ತಾಳಿಮಡಿಗೆ, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ಸಂಘ, ಬೆಂಗಳೂರು. ಪಪ್ಪಣ ಬೆಳಗ್ಗೆ ಹಚ್ಚಿ ನಮಸ್ಕಾರ. ನಮಸ್ಕಾರ ಸರ್. ಆರಾಮ್ ಸರ್, ಆರಾಮ್. ನಮಸ್ಕಾರ.
ನಾನೇನಪ್ಪ ಅಂದ್ರ ಹುಮನಾಬಾದ್ ತಾಲೂಕಿನ ಪುರಸಭೆ ಮಾಜಿ ಅಧ್ಯಕ್ಷರ ಮಗನಾಗಿ ಶಾಂತಾಬಾಯಿ ಕಟ್ಟಿ ಅಂತ ನಾನು ಕಾಂಗ್ರೆಸ್ ಏನಪ್ಪ ಅಂದ್ರೆ ತೊರಿತಾ ಇಂದು ಬೀದರ್ ನಗರದ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಬೃಹತ್ ಪ್ರಮಾಣದ ಪ್ರತಿಭಟನಾ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯದ ಒಂದು ಮನವಿ ಪತ್ರ. ವಿಶೇಷವಾಗಿ ಇವತ್ತು ರಾಜ್ಯ ಸರ್ಕಾರ ಒಳ ಮೀಸಲಾತಿ ಅನುಸರಿಸದೆ 56,000 ಹುದ್ದೆಗಳು ಏನು ವಿಶೇಷವಾಗಿ ಹೇಳಬೇಕಾದ್ರೆ ಏನು ನೇಮಕಾತಿ ವಿಚಾರನಲ್ಲಿ ನಿರುದ್ಯೋಗದ ಒಂದು ನೇಮಕಾತಿ ವಿಚಾರನಲ್ಲಿ ಇಂಟರ್ನಲ್ ರಿಸರ್ವೇಷನ್ ಆ ಒಂದು ಮೂಮೆಂಟನ್ನು ಪಾಲನೆ ಮಾಡದೆ ಹಿಂದಿನ ಒಂದು ಮೀಸಲಾತಿಯನ್ನು ತೆಗೆದುಕೊಂಡು ನೇಮಕಾತಿಯನ್ನು ಮಾಡ್ತಕ್ಕಂಥ ವಿಚಾರನಲ್ಲಿ ಇವತ್ತು ಮಾದಿಗ ಸಂಘಟನೆ ಬೀದರ್ ವತಿಯಿಂದ ಬೃಹತ್ ಪ್ರಮಾಣದ ಒಂದು ಆಗ್ರಹದ ಮನವಿಯನ್ನು ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿವಿ. ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಪರಿಗಣಿಸದೆ ಏನು ನೇಮಕಾತಿ ಮಾಡ್ತಿದ್ದಾರೆ ಇದಕ್ಕೆ ನಾವು ತೀವ್ರವಾಗಿ ನಮ್ಮ ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ತೀವ್ರವಾಗಿ ಖಂಡನೆ ಕೊಡ್ತಾಯಿದ್ದೀವಿ. ಮತ್ತು ನಮ್ಮ ರಾಜ್ಯ ನಾಯಕರು ಇವತ್ತು 5ನೇ ತಾರೀಕಿದೆ, ಮತ್ತು ನಾಳೆ 6ನೇ ತಾರೀಕಿದೆ, ಮತ್ತು 12ನೇ ತಾರೀಕಿದೆ. ಇದು ದೊಡ್ಡ ಹಂತವಾಗಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ನಾವು ಎಲ್ಲರೂ ಕೂಡ ಮಾಡ್ತಾಯಿದ್ದೀವಿ. ಇದೇ ರೀತಿಯಿಂದ ಈ ಒಂದು ದಿಟ್ಟತನದ ರಾಜ್ಯ ಸರ್ಕಾರ ಒಂದು ದಿಟ್ಟತನದ ಒಂದು ಮೂಮೆಂಟ್ ತೊಗೊಂಡು ಹೋಗ್ತಾ ಇದ್ದಾರೆ. ನಾವು ಬೀದರ್ ಜಿಲ್ಲೆಯಲ್ಲ ಕರ್ನಾಟಕ ರಾಜ್ಯದಂಥ ಹೋರಾಟ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೀವಿ. ಇದು ಒಂದು ಮೀಸಲಾತಿ ಇಂಟರ್ನಲ್ ರಿಸರ್ವೇಷನು. ನಾವು ನಮ್ಮದು ವಯಸ್ಸು ಸುಮಾರು ಈಗ 32, 36, 37 ತನಕ ಇದೆ. ನಾವು ನಮ್ಮ ತಂದೆ ಪೂರ್ವಜರು ಹಿಡ್ಕೊಂಡು ಈ ಹೋರಾಟ ಒಳ ಮೀಸಲಾತಿ ಕೊಡ್ರಿ ಅಂತಕ್ಕಂಥ ಆಗ್ರಹ ಸುಮಾರು ವರ್ಷದಿಂದ 35 ವರ್ಷದಿಂದ ಇದೆ. ಇವತ್ತು ನಮ್ಮ ವಯಸ್ಸೇ 35, 36 ಇದೆ. ಇವತ್ತಿಗೂ ಕೂಡ ನ್ಯಾಯ ಸಿಗ್ತಾ ಇಲ್ಲ. ಈ ಆಳುವ ಸರ್ಕಾರಗಳು ಬರೀ ನಮ್ಮ ಮತವನ್ನು ತಗೋತಾ ಇದೆ ಹೊರತು ನಮಗೂ ಸಿಗ್ತಕ್ಕಂಥ ಸಂವಿಧಾನಿಕ ಹಕ್ಕನ್ನು ಕೊಡಲಿಕ್ಕೆ ವಿಫಲ ಆಗ್ಯದಂತಕ್ಕಂಥ ಮಾತನ್ನು ಈ ಒಂದು ಬೀದರ್ ವತಿಯಿಂದ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಇದೇ ರೀತಿಯಿಂದ ನೆಗ್ಲಿಜೆನ್ಸಿ ಮಾಡಿದಿರಿ ಮಾದಿಗ ಸಮಾಜಕ್ಕಂದ್ರೆ ಬರ್ತಕ್ಕಂಥ ದಿನಮಾನಲ್ಲಿ ನಿಮಗೆ ತಕ್ಕ ಒಂದು ಪಾಠವನ್ನು ಕಲಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಮಾದಿಗ. ಧನ್ಯವಾದ. ಇವತ್ತಿನ ಪ್ರತಿಭಟನೆಗೆ ಇಂಥ ಬೆಂಕಿಯಂತಿ ಬಿಸಿಲಲ್ಲಿ ಕೂಡ ಜಿಲ್ಲೆಯಿಂದ ಎಲ್ಲ ಮೂಲೆಯಿಂದ ಬಂದಿರತಕ್ಕಂಥ ಒಳ ಮೀಸಲಾತಿ ಹೋರಾಟಗಾರರೇ, ಸಮಾಜ ಬಂಧುಗಳೇ, ತಮ್ಮೆಲ್ಲರೂ ಕೂಡ ಮಾದಿಗ ಸಂಘಟನೆ ಒಕ್ಕೂಟಗಳ ವತಿಯಿಂದ ಹಾರ್ದಿಕ ಅಭಿನಂದನೆ ಹಾಗೂ ಶುಭಾಶಯ ಕೊಡ್ತೇನೆ. ಬಂಧುಗಳೇ, ಈ ದೇಶದಲ್ಲಿ ಸುಮಾರು ವರ್ಷಗಳಿಂದ ಆಂಧ್ರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಒಳ ಮೀಸಲಾತಿಗೋಸ್ಕರ ಅನೇಕ ಹೋರಾಟಗಳು ನಡೆಸ್ತಕ್ಕಂಥ ನಿದರ್ಶನಗಳು ಮಾಧ್ಯಮದ ಮುಂದಿದೆ. ಈ ಹೋರಾಟದ ಮುಖ್ಯನ ಸುಪ್ರೀಂ ಕೋರ್ಟ್ ತೀರ್ಪು ಬಂದು 2024 ಆಗಸ್ಟ್ 1ನೇ ತಾರೀಕಿಗೆ, ತದನಂತರ ಭಾರತ ಸರ್ವೋಚ್ಚ ನ್ಯಾಯಾಲಯ ಹೇಳಿತು ಆಯಾ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರದ ಮೇಲೆ ಬಿಟ್ಟಿರುತ್ತದೆ. ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ, ಈ ಭಂಡ ಸರ್ಕಾರ, ನಾಚಿಕೆ ಇಲ್ಲದ ಸರ್ಕಾರ, ನೀತಿ ಇಲ್ಲದ ಸರ್ಕಾರ, ಮಾನಗೇರಿ ಮಾದೇಪು ಇಟ್ಕೊಂಡು ಈ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಮಾಡೋದಕ್ಕೋಸ್ಕರ ಸದಸ್ಯ ಆಯೋಗ ಸರಿ ಇಲ್ಲ, ಮಾಧುಸ್ವಾಮಿ ಆಯೋಗ ಸರಿ ಇಲ್ಲ, ಕಾಂಗ್ರೆಸ್ ಆಯೋಗ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಮಾದಪ್ಪ ನಿಮ್ಮ ಅಪ್ಪನ ಮನೆ ದುಡ್ಡು ಖರ್ಚು ಮಾಡಿದ್ರೆ 110 ಖರ್ಚು ಮಾಡಿ 110 ಕೋಟಿ ದುಡ್ಡು ಖರ್ಚು ಮಾಡಿ ಮತ್ತೊಂದು ಸಲ ರಾಮದಾಸ್ ಕಮಿಷನ್ ಕೂಡಿಸಿ ಪ್ರತಿ ಹಳ್ಳಿಗೂ, ಪ್ರತಿ ಗ್ರಾಮಕ್ಕೂ, ಪ್ರತಿ ತಾಲೂಕಿಗೂ ಜಿಲ್ಲೆದಂತ ಅಷ್ಟೊಂದು ದುಡ್ಡು ನಿಮ್ಮ ಅಪ್ಪನ ದುಡ್ಡೆಲ್ಲ ಜನಗಣತಿ ಮಾಡಿಸಿದ್ರಿ. ಆ ದುಡ್ಡು ಸಾರ್ವಜನಿಕ ಜನರ ದುಡ್ಡು, ನಾವೆಲ್ಲ ತೆರಿಗಟ್ಟಿರ್ತಕ್ಕಂಥ ದುಡ್ಡು ಎಲ್ಲ ಸರ್ವೆ ಮಾಡಿಸಿ ಇವಾಗ ಮೊನ್ನೆ ಮತ್ತೆ ಇಡೀ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲರೂ ಕೂಡಿ ಹೊಸದಾಗಿ ಅಂಕಿತನಾಮ ಹಾಕಿ ಹೊಸದೇ ಬಿಲ್ ಪಾಸ್ ಮಾಡಿ ಗೌರವಕ್ಕೆ ಕೇಳ್ತೇವೆ. ಗೌರವಕ್ಕೆ ಹೋದಾಗ ಇದೇ ಕಾರೂರು ಸಾಗರು, ಏನಾಡು ಸ್ವಾಮಿ ಸಾಗರು ಅನೇಕ ಜನರು ಹೋಗಿ ಅದರಲ್ಲಿ ಅನೇಕ ಅಡಚಣೆಗಳಿದೆ, ಅದು ಸರಿಪಡಿಸ ಅಂತ ಹೇಳಿದಾಗ ಸರಿಪಡಿಸಿ ಮೊನ್ನೆ ಸಮಾಜ ನಾಯಕರಾಗಿರ್ತಕ್ಕಂಥ KS ಮುನಿಯಪ್ಪರ್ ಆಗಿರ್ಬೋದು, ತಿಮ್ಮಾಪುರ್ ಆಗಿರ್ಬೋದು, ಅನೇಕ ರೈತ ಸಮಾಜದ ಮಂತ್ರಿಗಳು ಕೂಡ ಹೋದಾಗ ಅಲ್ಲಿರ್ತಕ್ಕಂಥ ರಾಜ್ಯಪಾಲರು ಅಂಕಿತನಾಮ ಹಾಕಿ ಕಳಿಸಿದ್ರು. ಆದ್ರೆ ಸಾಯಂಕಾಲ ಬಂದ ತಕ್ಷಣ ಗುರುವಾರ ದಿನ ಏನ್ ನಾಟಕ ಮಾಡಿದ್ರು ಇದೇ ಮಾದೇವಪ್ಪ, ಅಲ್ಲಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಹಾಗೂ ಜಿ ಪರಮೇಶ್ವರ್ ಅವರು, ಎಲ್ಲ ಮುನಿಯಪ್ಪರೇ ಕರ್ನಾಟಕ ರಾಜ್ಯದಲ್ಲಿ ನಿರುದ್ಯೋಗ ಉದ್ಯೋಗಗಳು ಬಗೆಹರಿಸಿದ ಹೋರಾಟ ಧಾರವಾಡ ಹುಬ್ಬಳ್ಳಿಯಲ್ಲಿ ಸುಮಾರು 2 ಲಕ್ಷ ಜನ ಸೇರಿ ಹೋರಾಟ ಮಾಡ್ತಾ ಇದ್ರ. ಆದ್ದರಿಂದ ಒಳ ಮೀಸಲಾತಿ ಇವಾಗ ಮಾಡೋದು ಬೇಡ, ಭವಿಷ್ಯದ ಕಾಲದಲ್ಲಿ ಮಾಡೋಣ ಅಂತ ಹೇಳಿದ್ರು. ನಿಮ್ಮ ನಾಚಿಕೆ ಆಗೋಲ್ಲ ಸಿದ್ದರಾಮಯ್ಯರೇ, ನಿಮ್ಮ ನಾಚಿಕೆ ಆಗಲ್ಲ ಮಾದೇವಪ್ಪನವರೇ. ಈ ರಾಜ್ಯದಲ್ಲಿ ಮಾದಿಗರು ಸುಮಾರು 35 ವರ್ಷದಿಂದ ಹೋರಾಟ ಮಾಡ್ತಿದ್ರ. ಅನೇಕ ಜನ ಮಾದಿಗರು ಇವತ್ತು ಪ್ರಾಣ ಕಳ್ಕೊಂಡಿದಾರ, ಅನೇಕ ಜನರು ಲಾಠಿ ಕಟ್ಟಿದಾರ, ಎಷ್ಟೋ ಜನ ಇವತ್ತು ಮಧ್ಯದಿಲ್ಲ. ಆದ್ರೂ ಸುಪ್ರೀಂ ಕೋರ್ಟ್ ಈ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದ ಮೇಲೆ ನಾವೆಲ್ಲರೂ ಖುಷಿ ಇಟ್ಟಿದ್ದೀವಿ. ಅಲ್ಲಿ ಹಿಂದಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ, ಈ ಸಿದ್ದರಾಮಯ್ಯ ನಾಚಿಕೆ ಆಗ್ಬೇಕು,
ಸಿದ್ದರಾಮಯ್ಯ ಕಡೆ ಹೇಳ್ತಾರ ನಾನು ಹರಿಕಾರನ ಪರವಾಗಿದ್ದೀನಿ, ಸಾಮಾಜಿಕ ನ್ಯಾಯದ ಪರವಾಗಿದ್ದೀನಿ, ಅಹಿಂದ ನಾಯಕ ಅಂತ ಹೇಳ್ತಿದ್ರು. ಎಲ್ಲಿದ್ದಪ್ಪ ನೀ ಅಹಿಂದ ನಾಯಕ? ನೀನೊಬ್ಬ ಎಸ್.ಸಿ. ಮಹಾದೇವಪ್ಪನ ಗುಲಾಮನಾಗಿ ಅವನು ಕೈಗೊಂಡೇ ಕೆಲಸ ಮಾಡುತ್ತೆ ನಾನು ಗಂಟೆ ಗೊತ್ತಿರುತ್ತೆ. ನಾಚಿಕೆ ಆಗುತ್ತೆ ನೀವು ಸಮಾಜ ಪರವಾಗಿರ್ತಕ್ಕಂಥ ಹೇಳ್ತೀವಿ. ಬಂಧುಗಳೇ, ಇವತ್ತಿನ ದಿವಸ ಬೀದರ್ ಜಿಲ್ಲೆ ಇರ್ತಕ್ಕಂಥ ಎಲ್ಲಾ ಹೋರಾಟಗಾರರು ಇವತ್ತು ಸ್ವ ಇಚ್ಛೆಯಿಂದ ಸ್ವ ಮನಸ್ಸಿನಿಂದ ಹುಮ್ನಾಬಾದ್ ಆಗಿರ್ಬೋದು, ಬಾಲ್ಕಿ ಆಗಿರ್ಬೋದು, ಔರಾದ್ ಆಗಿರ್ಬೋದು, ಬಸವಕಲ್ಯಾಣ ಆಗಿರ್ಬೋದು, ಸೌತ್ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಬರೀ 2 ದಿನದಲ್ಲಿ ಮೀಟಿಂಗ್ ಮಾಡಿ ಸಮಾಜ ಎಳೆಯುವ ಪ್ರಶ್ನೆ ಅದ, ತಾವೆಲ್ಲರೂ ಬರ್ಬೇಕಂದಾಗ ಮೂಲೆಯಿಂದ ಎಲ್ಲ ಹೋರಾಟಗಾರರು ಕೂಡ ಇಲ್ಲಿರ್ತಕ್ಕಂಥ ಕೂಡ ಯಾರು ಸಾಧಾರಣ ಅಲ್ಲ. ನೀವೆಲ್ಲ ಹೋರಾಟಗಾರರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೀದರ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆ ಮುಖಾಂತರ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ರು. ಸಿದ್ದರಾಮಯ್ಯವರೇ ತಾವು ಮಾಧ್ಯಮದ ಮುಖಾಂತರ ನೋಡ್ತಿರ್ಬೋದು, ಕೂಡಲೇ 56,000 ಜಿಲ್ಲೆ ಹುದ್ದೆಗಳು ಕೂಡಲೇ ರದ್ದುಪಡಿಸಿ ಒಳ ಮೀಸಲಾತಿ ಜಾರಿ ಮಾಡಿ ಹುದ್ದೆಗಳು ಆಯ್ಕೆ ಮಾಡಬೇಕಂತ ಇವತ್ತು ಸ್ವಲ್ಪ ಒಂದು ಟೆಸ್ಟ್ ಕೊಟ್ಟಿದ್ವಿ ಅಷ್ಟೇ. ಒಂದ್ ವೇಳೆ ಮಾಡಿಲ್ಲ ಇಡೀ ಕರ್ನಾಟಕ ರಾಜ್ಯದಂತ ಬೀದರಲ್ಲ, ಕರ್ನಾಟಕ ರಾಜ್ಯದಂತ ಇವತ್ತು ರಕ್ತಪಾತ ರಸ್ತೆ ಅಂತ ವೇದಿಕೆ ಮುಖಾಂತರ ಹೇಳ್ತಿರ್ತಾರೆ. ತಾವೆಲ್ಲರೂ ಇವತ್ತು ಅಥವಾ ನಾಳೆ ನೋಡಿಕೊಂಡು ಮುಂದಿನ ಹೋರಾಟಕ್ಕೆ ತಾವೆಲ್ಲರೂ ಮಾಡುವ ಅಥವಾ ಮಣಿ ಎಂಬ ಹೋರಾಟಕ್ಕೆ ತಯಾರಾಗಬೇಕು. ಟೂವಾಲ್ ಡೈ ಅಂತ ಹೇಳ್ತೀನಿ. ಒಂದು ಮನೆಯಲ್ಲಿ 4 ಮಂದಿ ಇದ್ರೆ ಒಬ್ಬ ಮಗನ ಸತ್ಯದ ಸಮಾಜ ಹೊರಬೇಕಂತೇಳಿ ನಾನು ಹೇಳ್ಕೊಂಡು ಹೇಳ್ತೀನಿ. ಒಂದು ಮನೆ 4 ಮಂದಿ ಅಂತ ಇತ್ತು ಅಂದ್ರೆ ಸಮಾಜ ನ್ಯಾಯ ಕೊಡೋಗೋಸ್ಕರ ಒಬ್ಬರು ಒಂದು ಲಾಠಿ ತಗೊಂಡು ಒಬ್ಬರು ಹೊರ ಹಾಕ್ತೀವಿ, ನ್ಯಾಯ ಪಡಿಸ್ತೀವಿ, ಸರ್ಕಾರ ಉಳಿಸ್ತೀವಿ. ಮುಂದಿನ ದಿನದಲ್ಲಿ ಈ ಸಿದ್ದರಾಮಯ್ಯ ಸರ್ಕಾರ ತಕ್ಕ ಪದ ಕಳಿಸ್ತೀವಿ. ಒಳ ಮೀಸಲಾತಿ ಹಿಡಿದಿರ್ತಕ್ಕಂಥ ಯಾರೇ ಸಚಿವರು ಇರ್ಬೋದು ಅವ್ರಿಗೆ ಮುಂದಿನ ದಿನದಲ್ಲಿ ನಮ್ಮ ಮಾದಿಗರು ಸೋಲಿಸ್ತೀವಿ ಅಂತ ವೇದಿಕೆ ಮುಖಾಂತರ ಹೇಳ್ತೀನಿ. ಸಮಯ ಬಹಳ ಇದೆ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಮಾಧ್ಯಮ ಮೀಡಿಯಾದವರಿಗೂ ಹಾಗೂ ಪೊಲೀಸರು ವಂದಿಸಿ ಬಂದಿರ್ತಕ್ಕಂಥ ತಮ್ಮೆಲ್ಲರನ್ನು ಉದ್ದೇಶಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.